ಮಾಡ್ಕೊಂಡ್ರಾ? ಏನೇನ್ ಮಾಡಿದ್ರಿ? ನೀವೇನು ಟಿಫನ್ ಮಾಡ್ಬೋದು? ಗೈಡ ಮಾಡ್ರಾ? ನೀವು you have uppittu. Had. Ravi, idli ಮತ್ತೆ ವಡಾ ತಿನ್ಕೊಂಡ್ ಬಂದಿದ್ದೀರಾ? ಎಲ್ಲರಿಗೂ ಹೊಟ್ಟೆ ತುಂಬುತ್ತಾ? ಸರಿ, ನೀವು ಉಪ್ಪಿಟ್ಟು ಮಾಡಿದ್ರ ಅಂದ್ರಲ್ಲ, ಮನೆಯಲ್ಲಿ ಉಪ್ಪಿಟ್ಟಿಗೆ ಏನೇನು ಹಾಕಿರ್ತಾರೆ ಗೊತ್ತಿದೆಯಾ? What the ingredients to use to prepare upma? What the vegetables are used in? What are the vegetables used in making uppittu? Tomato, chilli, ಉಳ್ಳಾಗಡ್ಡಿ, ಆನಿಯನ್, ಮತ್ತೆ ಹಾಕ್ತಾರೆ ಮನೆ ಅಮ್ಮ ಮಾಡ್ಬೇಕಾದ್ರೆ ಎಣ್ಣೆ ಹಾಕ್ತಾರೆ. ಓಕೆ, ಎಕ್ಸೆಟ್ರಾ ಎಕ್ಸೆಟ್ರಾ. ತರಕಾರಿ ಮತ್ತೆ ಹಣ್ಣುಗಳೆಲ್ಲ ನೋಡಿದ್ದೀರಾ ನೀವು? ಇಲ್ಲಿ ನಾವೊಂದು ಚಾರ್ಟ್ ತಂದಿದೆ. ಇದ್ರಾಗ ಇರ್ತಕ್ಕಂಥದ್ದು ನೀವು ಯಾವ ತರಕಾರಿ ಇದೆ, ಯಾವ ಹಣ್ಣುಗಳಿದೆ ಅಂತ ಬಿಟ್ಟು ಯಾವ ಡೀಟೇಲ್ ನಾವು. ಓಕೆ, ಇದು ನೋಡ್ರಿ, ಏನು ಅನ್ಸುತ್ತೆ ನಿಮಗೆ? ಉಳ್ಳಾಗಡ್ಡೆ ಅನಿಸ್ತಾ ಇದೆಯಾ? ರೈಟ್. ಓಕೆ, ದಾಳಂಬೆ. ಓಕೆ, ಅವರು ಉಳ್ಳಾಗಡ್ಡೆ ಕಣ್ಣಕ್ಕೆ ಕಂಡಿದೆ, ನಿಮಗೆ ದಾಳಂಬೆ ಕಣ್ಣಕ್ಕೆ ಕಂಡಿದೆ. ಇದು ಹಣ್ಣು. ಇಟ್ ಈಸ್ ಎ ಫ್ರೂಟ್ and the name of the fruit is pomegranate. ದಾಳಿಂಬೆ. Jadapa told correct. Give him a clap. Right. ಯಾವ ಕಲರ್ ಇದು? ಬ್ರಿಂಜಲ್. ಬ್ರಿಂಜಲ್ ಯಾವ ಕಲರ್ ಇದೆ? ಇದು ಪರ್ಪಲ್ ಕಲರ್. ಇದೇನಿದು? ಕಲ್ಲಂಗಡಿ. ತಿಂದಿದ್ರೆ ಕಲ್ಲಂಗಡಿ ಹಣ್ಣು? ಯಾವ ಕಲರ್ ಇರುತ್ತೆ ಕಲ್ಲಂಗಡಿ ಹಣ್ಣು? ಹೊರಗಡೆ ಗ್ರೀನ್ ಕಲರ್ ಇರುತ್ತೆ, ಒಳಗಡೆ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ಇರುತ್ತೆ. ಇಲ್ಲಿರ್ತಕ್ಕಂಥದ್ದು ಇದೆ ಹಣ್ಣು ಅಥವಾ ವೆಜಿಟೇಬಲ್ ಆರ್ ಫ್ರೂಟ್? ಫ್ರೂಟ್. ಬನಾನಾ. ವಾಟ್ ಈಸ್ ದ ಕಲರ್ ಆಫ್ ದಿಸ್ ಗ್ರೀನ್? ಏನಿರ್ಬೋದು ಇದು? ಚಿಲ್ಲಿ. ಕಲರ್ ಆಫ್ ದ ಚಿಲ್ಲಿ ಈಸ್ ಗ್ರೀನ್. ಮೆಣಸಿನಕಾಯಿ ಇದೆ. ಇದು ಪೈನಾಪಲ್. ಓಕೆ, ಸ್ಟಾರ್ಟ್ ಮಾಡಿ. ಲೆಸನ್ ನೇಮ್ ಹೇಳ್ರಿ. ಲೆಸನ್ ನೇಮ್ ಹೇಳಿ. ಲೆಸನ್ ನೇಮ್. We are going to teach a lesson there to start. We are going to start a new lesson, and the name of the lesson is fruits and vegetables. Fruits and vegetables. ಓದ್ರಿ. You have to read, sir. ಓದಲೇಬೇಕು. All of you open your textbook. Yes. In the page number 10, they have given so many types of fruits and animals. Just observe. Okay. Fruits and vegetables. Okay. All of you observe this picture. Yes, sir. Observe what is ಇದರಲ್ಲಿ ಏನೇನು ಕೊಟ್ಟಿದ್ದಾರೆ. ಇಲ್ಲೇ ಏನೇನು ಕೊಟ್ಟಿದ್ದಾರೆ? ಟೊಮೆಟೊ ಕೊಟ್ಟಿದ್ದಾರೆ, ಮ್ಯಾಂಗೋ, ಕ್ಯಾರೆಟ್ ಇದೆ. ಮತ್ತೆ ನೋಡಿ ಇಲ್ಲಿ ಏನು ಕಾಣ್ತಿದೆ? ಜಿಂಜರ್, ಶುಂಠಿಯನ್ನು ಕೊಟ್ಟಿದೆ. ತರಕಾರಿಗಳನ್ನ ಹಣ್ಣು ನಾವು ಯಾಕೆ ತಿನ್ಬೇಕಿದ್ನ? ಹೊಟ್ಟೆ ತುಂಬಕ್ಕೆ ತಿನ್ಬೇಕು. ಓಕೆ, ಮತ್ತೆ ಶಕ್ತಿ ಬರುತ್ತೆ ನಮಗೆ. ತರಕಾರಿ ಹಣ್ಣು ತಿನ್ನೋದ್ರಿಂದ ಶಕ್ತಿ ಕೂಡ ಬರುತ್ತೆ. ಇದರಲ್ಲಿ ನಮಗೆ ವಿಟಮಿನ್ಸ್ ಇರುತ್ತೆ, ದೊಡ್ಡವರ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಅಂತೇಳಿ.
ಓಕೆ, ನಾಳೆ ನಿಮ್ಮ ಮನೆಯಲ್ಲಿ ಏನೇನು ಹಣ್ಣುಗಳನ್ನ ನೀವು ಯೂಸ್ ಮಾಡ್ತೀರಾ, ಏನೇನು ತರಕಾರಿ ಯೂಸ್ ಮಾಡ್ತೀರಾ ಲಿಸ್ಟ್ ಮಾಡ್ಕೊಂಡ್ಬಿಡ್ತೀರಾ ಎಲ್ಲರೂ? ಕನ್ನಡದಲ್ಲೂ ಬರ್ಕೊಂಬರ್ರಿ, ಗೊತ್ತಾದ್ರೆ ಇಂಗ್ಲೀಷಲ್ಲೂ ಯಾರು ದೊಡ್ಡ ಇರ್ತಾರೆ ಕೇಳ್ಬಿಟ್ಟು ಇಂಗ್ಲೀಷಲ್ಲೂ ಬರ್ಕೊಂಬರ್ರಿ. ಓಕೆ, ನಾಳೆ ಶಾಲೆ